ಅಧ್ಯಾಯದ 53ನೇ ಶ್ಲೋಕ. ಶ್ರುತಿ ವಿಪ್ರತಿಪನ್ನಾ ಯದಾ ಸ್ಥಾಸ್ಯತೆ ನಿಶ್ಚಲ ಸಮಾಧಾನ ಬುದ್ಧಿಸ್ತದಾ ಯೋಗಂ ಅವಾಪ್ಸ್ಯಸಿ. ಶ್ರುತಿ ವಿಪ್ರತಿಪನ್ನ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿಃ ತದಾ ಯೋಗಂ ಅವಾಪ್ಸ್ಯಸಿ. ಅಂದ್ರೆ ನಿರ್ವೇದಂ ಪೂರ್ಣ ಪ್ರಮಾಣದ ಲಾಭವನ್ನ ನೀನು ಯದಾ ತೇ ಮೋಹಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ತದಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಂದ್ರೆ ಸಂಪೂರ್ಣವಾಗಿ ನಾವು ಅಜ್ಞಾನದ ಕೂಪದಿಂದ ಹೊರಗೆ ಬಂದ್ರೆ ನಾವು ಶ್ರವಣ ಮಾಡಬೇಕಾದದ್ದು ಮತ್ತು ಈಗಾಗಲೇ ಶ್ರವಣ ಮಾಡಿರುವಂಥದ್ದು ಅದೆಲ್ಲದರ ಪೂರ್ಣ ಪ್ರಮಾಣ ಲಾಭವನ್ನ ನಾವು ಪಡಿತೇವೆ ಅನ್ನೋ ವಿಚಾರವನ್ನ ಕೃಷ್ಣ ಪರಮಾತ್ಮ ಹಿಂದೆ ನಿರೂಪಣೆ ಆಗ್ತಕ್ಕಂಥದ್ದು. ಹಾಗಾದ್ರೆ ಏನದರ ಲಾಭ ಅನ್ನೋದನ್ನ ಕೃಷ್ಣಲ್ಲಿ ನಿರೂಪಣೆ ಮಾಡುತ್ತಾನೆ. ತೇ ಬುದ್ಧಿ ಯದಾ ಶ್ರುತಿ ವಿಪ್ರತಿಪನ್ನ. ಮೊದಲೇನಾಗಿರುತ್ತೆ, ಶ್ರುತಿ ವಿಪ್ರತಿಪನ್ನ, ನಮ್ಮ ಆಲೋಚನಾ ಶಕ್ತಿ ವಿಪ್ರತಿಪನ್ನ. ವಿಪ್ರತಿಪನ್ನ ಅನ್ನೋದು ಅನೇಕ ರೀತಿಯಲ್ಲಿ ಅರ್ಥವನ್ನ ತೆರೆದುಕೊಳ್ಳುವಂಥದ್ದು. ವಿಪ್ರತಿಪನ್ನ ಶಬ್ದಕ್ಕೆ ಒಂದೊಂದು ಸಂದರ್ಭಕ್ಕನುಗುಣವಾಗಿ ಬೇರೆ ಅರ್ಥಗಳು ನಾವು ಬೇಕಾಗಿರುವಂಥದ್ದು. ವಿಪ್ರತಿಪನ್ನ ಒಂದರ್ಥ ವಿ ಅಂದ್ರೆ ವಿವಿಧ ರೀತಿಯಲ್ಲಿ ತಿಳಿದುಕೊಳ್ಳು, ಪ್ರತಿಪನ್ನ ಅಂದ್ರೆ ತಿಳಿದುಕೊಳ್ಳುವುದು. ವಿ ಅನ್ನೋದಕ್ಕೆ ವಿವಿಧ ರೀತಿಯಲ್ಲಿ ತಿಳಿದುಕೊಳ್ಳುವಂಥದ್ದು, ಅನೇಕ ರೀತಿಯಲ್ಲಿ. ಉದಾಹರಣೆಗೆ ಈ ಒಂದು ಜಗತ್ತಿನ ಬಗ್ಗೆ ಯಾವುದೋ ಒಂದು ವೇದವಾಕ್ಯ ಹೇಳ್ತಾ ಇದ್ರೆ ಆ ವೇದವಾಕ್ಯದಿಂದ ನಾವು ಜಗತ್ತನ್ನ ಸತ್ಯ ಅಂತಾನೂ ತಿಳ್ಕೊಳ್ಳೋದು, ಅಸತ್ಯ ಅಂತಾನೂ ತಿಳ್ಕೊಳ್ಳೋದು, ಇನ್ನು ಸತ್ಯಾಸತ್ಯ, ಸತ್ಯವೂ ಹೌದು ಅಸತ್ಯವೂ ಹೌದು ಅಂತ ತಿಳ್ಕೊಳ್ಳೋದು, ಸದಸದ್ ವಿಲಕ್ಷಣ ಅಂತ ತಿಳ್ಕೊಳ್ಳೋದು. ಇದು ಹೀಗೆ ವಿಪ್ರತಿಪನ್ನ, ವಿರುದ್ಧವಾಗಿ ವಿವಿಧ ರೀತಿಯಲ್ಲಿ ತಿಳಿದುಕೊಳ್ಳುವಂಥದ್ದು. ಈ ಜೈನರಲ್ಲಿ ಒಂದಿದೆ ಸಪ್ತಭಂಗಿ ಅಂತ. ಸಪ್ತಭಂಗಿ ಅಂದ್ರೆ 7 ತರ. ಅಂದ್ರೆ ಸತ್ ಅದನ್ನು ಒಪ್ತಾರೆ, ಅಸತ್ ಒಪ್ತಾರೆ, ಸದಸತ್ ಅದನ್ನು ಹೂ ಅಂತಾರೆ, ಸದಸದ್ ವಿಲಕ್ಷಣ ಅದನ್ನು ಹೇಳ್ತಾರೆ. ಯಾವ ಯಾವ ರೀತಿಯಲ್ಲಿ ಒಂದು ವಸ್ತುವನ್ನ ನಿರೂಪಣೆ ಬರುತ್ತೋ ಅದೆಲ್ಲನೂ ಹೌದು ಹೌದು ಅಂತ ಒಪ್ತಾ ಹೋಗೋದು ಸಪ್ತಭಂಗಿ. ಹಾಗಾಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಯಾವುದಾದರೂ ಒಂದೇ ರೀತಿಯಲ್ಲಿ ಹೇಳಲಿಕ್ಕೆ ಬರಬೇಕು. ಒಂದಾ ಜಗತ್ತು ಸತ್ಯ ಅಂತ ಹೇಳಬೇಕು, ಅಥವಾ ಸುಳ್ಳು ಅಂತ ಹೇಳಬೇಕು, ಅಥವಾ ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳೋದೆಲ್ಲ ತಪ್ಪಾಗತ್ತೆ. ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ, ಒಂದಾ ಅದು ಹೌದು ವಾಸ್ತವ ಇರುವಂಥದ್ದು, ಅಥವಾ ಇಲ್ಲ ಅದು ಭ್ರಾಂತಿ. ಹೀಗಾಗ್ಬೇಕು. ಸತ್ತು ಸತ್ತು ಹೌದು, ಸತ್ಯನೂ ಹೌದು ಹೌದು ಹಾಗಾಗತ್ತಾ? ಇಲ್ಲ. ಹಾಗೆ ಬೇರೆ ಬೇರೆ ವಾಕ್ಯಗಳನ್ನು ಶ್ರವಣ ಮಾಡಿದಾಗ ನಮಗೇನನ್ಸತ್ತೆ, ಉದಾಹರಣೆಗೆ ಜೀವರಿಗೆ ಬ್ರಹ್ಮರಿಗೆ ಭೇದ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಇರುತ್ತೆ. ಈ ಪ್ರತಿಪನ್ನ ವಿವಿಧ ರೀತಿಯಲ್ಲಿ ತಿಳ್ಕೊಂಡಿರ್ತಾನೆ. ಜೀವ ಬ್ರಹ್ಮರಿಗೆ ಭೇದ ಇದೆ ಅಂತಾನು ತಿಳ್ಕೊಂಡಿರ್ತಾನೆ ಕೆಲವು ವಾಕ್ಯಗಳು ನೋಡಿ, ಭೇದ ಇಲ್ಲ ಅಂತಾನೂ ಕೆಲವೊಂದಿಷ್ಟು ವಾಕ್ಯಗಳನ್ನ ನೋಡಿ ತಿಳ್ಕೊಂಡಿರ್ತಾನೆ. ಇದು ಹೀಗೆ ವಿಪ್ರತಿಪನ್ನ. ಅಥವಾ ವಿಪ್ರತಿಪನ್ನ ಶಬ್ದಕ್ಕೆ ವಿರುದ್ಧವಾಗಿ ತಿಳಿದುಕೊಳ್ಳುವಂಥದ್ದು. ಉದಾಹರಣೆಗೆ ಸ ಆತ್ಮ ತತ್ವಮಸಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರತಕ್ಕಂಥ ಮಾತು. ಅಲ್ಲಿರ್ತಕ್ಕಂಥ ವಾಕ್ಯದ ಅಭಿಪ್ರಾಯ ಏನು? ಸಹ ಆತ್ಮ, ಪರಮಾತ್ಮ ಅಂದ್ರೆ ಏನು? ಸಹ, ಅವನು ಮಾತ್ರ ಪರಮಾತ್ಮ. ತ್ವಂ ಅತತ್ವಮಸಿ, ನೀನು ಅವನಲ್ಲ, ಭಗವಂತನೇ ಬೇರೆ ನೀನೇ ಬೇರೆ. ಯಾಕೆ? ಭಗವಂತ ಅಂದ್ರೆ ಸರ್ವಜ್ಞ, ಜೀವ ಅಲ್ಪಜ್ಞ. ಭಗವಂತ ಸರ್ವಕರ್ತೃ, ಎಲ್ಲವನ್ನೂ ಸೃಷ್ಟಿ ಮಾಡಿದವನು. ನಮ್ಮಲ್ಲಿ ಸರ್ವಕರ್ತೃತ್ವ ಇಲ್ಲ. ನಾವು ಕೆಲವೊಂದನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಅದು ದೇವರು ಕೊಟ್ಟಲ್ಲಿದೆ ಹೊರತು ನಮಗೆ ಸ್ವಾತಂತ್ರ್ಯವಾದ ಸಾಮರ್ಥ್ಯ ಇಲ್ಲ. ಭಗವಂತನಿರು ದುಃಖ, ನಮ್ಮೆಲ್ಲರಿಗೂ ದುಃಖ ಇದೆ. ಹೀಗೆ ಅನೇಕ ರೀತಿಯಾಗಿರುವಂತಹ ಧರ್ಮಗಳ ವ್ಯತ್ಯಾಸ ನನ್ನಲ್ಲೂ ದೇವರಲ್ಲೂ ಕಂಡು ಬರ್ತಾ ಇರೋದ್ರಿಂದಾಗಿ ನಾನು ದೇವರಲ್ಲ. ಸಹ ಆತ್ಮ, ಪರಮಾತ್ಮ ಅಂದ್ರೆ ಯಾರು? ಅವನು ಮಾತ್ರ. ತ್ವಂ ಅತತ್ತಿ, ನೀನು ಅವನಲ್ಲ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆದರೆ ಆ ವಾಕ್ಯ ಹೇಳೋದೇನು? 9 ಬಾರಿ ನವಕೃತ್ವ ಉಪದೇಶ ಅಂತ 9 ಬಾರಿ ಸ ಆತ್ಮ ತತ್ವಮಸಿ ಅಂತ ಹೇಳುವ ಮೂಲಕವಾಗಿ ಜೀವಬ್ರಹ್ಮರಿಗೆ ಭೇದವನ್ನೇ ಇದೆ ಅಂತ ಸಮರ್ಥನೆ ಮಾಡ್ತಾ ಇದೆ ದೃಷ್ಟಾಂತ ಸಹಿತವಾಗಿ. ಆದರೆ ಅದಕ್ಕೆ ವ್ಯಾಖ್ಯಾನ ಮಾಡಿಬಿಡೋದು. ಸ ಆತ್ಮ ತತ್ವಮಸಿ, ಆ ಭಗವಂತನೇ ನೀನಾಗಿದ್ಯಾ, ನೀನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಹೇಳುವಂಥದ್ದು. ಹೀಗೆ ಶ್ರುತಿವಾಕ್ಯಗಳ ವಿಚಾರ ವಿಮರ್ಶೆಗಳನ್ನ ಮಾಡದೇನೆ, ಉಪಕ್ರಮ ಉಪಸಂಹಾರ ಅಭ್ಯಾಸ ಇವುಗಳ ವಿಚಾರವನ್ನ ಮಾಡದೇನೆ, ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅನ್ನೋ ವಿಚಾರವನ್ನ ಮಾಡದೇನೆ ಮೇಲುನೋಟಕ್ಕೆ ಏನು ಅರ್ಥ ಕಂಡು ಬಿಡುತ್ತೋ ಆ ಅರ್ಥವನ್ನು ಹೇಳಿಬಿಡೋದು. ಹಿಂದಿನ ಪಾಠದಲ್ಲಿ ಹೇಳಿದ್ದೆ ಕೇಶವಂ ಪತಿತಂ ದೃಷ್ಟ ಅಂತ. ಕೃಷ್ಣ ಬಿದ್ದದ್ದನ್ನು ನೋಡಿ ಪಾಂಡವರು ನಕ್ಕರು, ಕೌರವರು ಅತ್ತರು ಅಂತ.
ಕೃಷ್ಣ ಬೀಳೋದು ಅಸಂಭಾವಿತವಾದದ್ದು, ಬಿದ್ದ ನಾಟಕ ಮಾಡಿದರೂ ಕೂಡ ಪಾಂಡವರು ಅಳೋದು ಅತ್ಯಂತ ಅಸಂಭಾವಿತ, ಕೌರವರು ಕೃಷ್ಣ ಬಿದ್ದದ್ದನ್ನು ನೋಡೋದು ನೋಡಿ ದುಃಖ ಪಡುವಂಥದ್ದು ಅತ್ಯಂತ ಅಸಂಭಾವಿತವಾದದ್ದು. ಹಾಗೆ ಏನು ಕಣ್ಣಿಗೆ ಕಂಡುಬಿಡುತ್ತೋ ಹಾಗೆ ಅರ್ಥ ಹೇಳುವಂಥದ್ದು ತಪ್ಪದು. ಹೀಗೆ ಕೆಲವರು ಏನ್ ಮಾಡಿರ್ತಾರೆ, ವಿರುದ್ಧವಾಗಿ ಪ್ರತಿಪನ್ನ, ಅಂದ್ರೆ ವಿರುದ್ಧ, ವಿರುದ್ಧವಾಗಿ ತಿಳಿದುಕೊಂಡಿರ್ತಾರೆ. ಇನ್ನೂ ಕೆಲವರು ಮೇಲಿನ ಹಂತದವರಾಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಪೂರ್ವಾಪರಗಳೆಲ್ಲ ಕೂಡ ವಿಚಾರವನ್ನ ಮಾಡಿ ವಿಶೇಷವಾಗಿ ವಿಪ್ರತಿಪನ್ನ ಅಂದ್ರೆ ವಿಶೇಷವಾಗಿ ತಿಳಿದುಕೊಳ್ಳಾರೆ. ಅಲ್ಲಿಗೆ ಮೊದಲಿಗೆ ಏನಾಗಿರುತ್ತೆ, ವಿವಿಧ ರೀತಿಯಲ್ಲಿ ತಿಳ್ಕೊಂಡಿರ್ತಾರೆ. ಮೊದಲು ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ತಿಳ್ಕೊಂಡಿರ್ತಾರೆ. ಆಮೇಲೆ ವಿವಿಧ ರೀತಿಯಲ್ಲಿ ತಿಳ್ಕೊಳ್ತಾರೆ. 10,000 ಜನರ ಮಾತನ್ನ ಕೇಳಿದ ಮೇಲೆ ವಿವಿಧ ರೀತಿಯಲ್ಲಿ ತಿಳ್ಕೊಳ್ತಾರೆ. ಯಾಕಂದ್ರೆ ಅನೇಕ ಬೇರೆ ಬೇರೆ ಮತಗಳಿದ್ದಾವಲ್ವಾ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಹೀಗೆ ಬೇರೆ ಬೇರೆ ಮತಗಳಿದ್ದಾವೆ. ಒಬ್ಬೊಬ್ಬ ಮತಾಚಾರವಂತೆ ಒಂದೊಂದು ರೀತಿ ತಿಳ್ಕೊಳ್ತಾರೆ. ಅಲ್ಲಿಗೆ ವಿವಿಧ ರೀತಿಯಲ್ಲಿ ತಿಳ್ಕೊಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ತಾವು ಸ್ವಯಂ ಅಲ್ಲಿ ಜಿಜ್ಞಾಸೆಗೆ ಇಳಿದಾಗ ಅವಾಗೇನು ಗೊತ್ತಾಗತ್ತೆ, ಇಲ್ಲ ಆ ವಿಶೇಷವಾಗಿ ತಿಳ್ಕೊಳ್ತಾರೆ. ಜೀವ ಬ್ರಹ್ಮರಿಗೆ ಭೇದವೇ ಇದೆ, ಜಗತ್ತು ಸತ್ಯ, ಭಗವಂತ ಸತ್ಯ, ನಮಗೆ ಈ ಪ್ರಾಕೃತವಾದ ದೇಹ ಇದೆ, ದೇಹ ಬೇರೆ ಆತ್ಮ ಬೇರೆ, ಆತ್ಮ ಅಪ್ರಾಕೃತ, ದೇಹ ಪ್ರಾಕೃತವಾದದ್ದು, ದೇಹಕ್ಕೆ ನಾಶ ಇದೆ, ಆತ್ಮನಿಗೆ ನಾಶ ಇಲ್ಲ. ಈ ರೀತಿಯಾಗೆಲ್ಲ ಏನಾಗುತ್ತೆ, ವಿಶೇಷವಾಗಿ ಜೀವನ ಬಗ್ಗೆ, ಬ್ರಹ್ಮನ ಬಗ್ಗೆ, ಜಗತ್ತಿನ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ತಾನೆ. ಹೀಗೆ ಮೊದಲು ವಿರುದ್ಧವಾಗಿ ತಿಳ್ಕೊಂಡು ಮತ್ತು ವಿವಿಧ ರೀತಿಯಲ್ಲಿ ತಿಳ್ಕೊಂಡು ತದನಂತರದಲ್ಲಿ ವಿಶೇಷವಾಗಿ ಯಾವಾಗ ತಿಳ್ಕೊಳ್ತಾನೋ ತದಾ ನಿಶ್ಚಲ ಸ್ಥಿತಿ. ಅವಾಗ ಏನಾಗತ್ತೆ, ನಿಶ್ಚಲವಾಗಿ ಒಂದು ಕಡೆ ಮನಸ್ಸು ಯಾಕಂದ್ರೆ ವಿವಿಧ 10 ರೀತಿ ತಿಳ್ಕೊಂಡ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಏನು ಅಂತ ನಾವು ಉಪಾಸನೆ ಮಾಡಬೇಕು, ಏನು ಅಂತ ಧ್ಯಾನ ಮಾಡಬೇಕು. ಉದಾಹರಣೆಗೆ ದೇವರನ್ನ ನಾವು ಪ್ರಾಕೃತ ಅಂತ ತಿಳ್ಕೊಂಡ್ರೆ ನಮ್ಮ ಒಳಗೆ ದೇವರಿದ್ದಾನೆ, ನಮಗೆ ನಾಶ ಇದೆ ಅಂದ್ಮೇಲೆ ನಮ್ಮೊಳಗಿನ ದೇವರಿಗೂ ನಾಶ ಇರಲೇಬೇಕಲ್ವಾ. ಹಾಗೆಲ್ಲ ವಿರುದ್ಧವಾಗಿ ತಿಳ್ಕೊಂಡ್ರೆ ನಾವು ಉಪಾಸನೆ ಮಾಡ್ಲಿಕ್ಕಾಗತ್ತಾ, ಧ್ಯಾನ ಮಾಡ್ಲಿಕ್ಕಾಗಲ್ಲ. ಇಲ್ಲ, ಸರಿಯಾದ ಕ್ರಮದಲ್ಲಿ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಯಾವಾಗ ತಿಳ್ಕೊಳ್ತೀವೋ ಆಗ ತದಾ ನಿಶ್ಚಲ ಸ್ಥಾಯಿ, ಆಗ ನಿಶ್ಚಲವಾಗಿ ನಮ್ಮ ಬುದ್ಧಿ ಒಂದು ಕಡೆ ಕೇಂದ್ರೀಕೃತವಾಗತ್ತೆ. ಸಮಾಧಾ ವಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯತಿ. ಸಮಾಧಿ ಸ್ಥಿತಿಯಲ್ಲಿ ಅಚಲಾ ಬುದ್ಧಿ. ಸಮಾಧಿ ಸ್ಥಿತಿ ಅಂತ ಹೇಳಿದ್ರು ಅಪ್ರಯತ್ನ ಸಮಾಧಿಸ್ತು. ನಿಶ್ಚಲ ಅಂದ್ರೆ ಹೇಗೆ ಒಂದು ತೈಲಧಾರೆ, ಒಂದು ಎಣ್ಣೆ ಸುರಿತಾ ಇದೆ, ಏಕ ಪ್ರಕಾರವಾಗಿ ಮಧ್ಯದಲ್ಲಿ ಯಾವುದೇ ರೀತಿಯಾದ ಕವಲುಗಳಿಲ್ಲ, ಏನೂ ಇಲ್ಲ, ತೈಲಧಾರೆ ಏಕ ಪ್ರಕಾರವಾಗಿ ಸುರಿತಾ ಇದೆ. ಹಾಗೆ ನಾವು ದೇವರ ಬಗ್ಗೆ, ದೇವರಿಂದ ನಿರ್ಮಾಣವಾದ ಜಗತ್ತಿನ ಬಗ್ಗೆ, ಅಧೀನದಲ್ಲಿ ಇರತಕ್ಕಂಥ ಜೀವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದಾಗ ಸಮಾಧು ಅಚಲ ಸ್ಥಾಸ್ಯತಿ, ಸ್ಥಿರವಾಗಿ ನಮ್ಮ ಬುದ್ಧಿ ಒಂದು ಕಡೆ ನೆಲೆ ನಿಲ್ಲುತ್ತೆ. ಒಂದನ್ನ ಧ್ಯಾನ ಮಾಡುವ ಸಾಮರ್ಥ್ಯ ಬರುತ್ತೆ, ಒಂದು ಕಡೆ ಕೇಂದ್ರೀಕೃತವಾಗತ್ತೆ. ಆಗ ನಾವು ಯೋಗಂ ಅವಾಪ್ಸಿಸಿ, ಆಗ ನೀನು ಯೋಗವನ್ನು ಇರ್ತೀಯ. ಯೋಗ ಅಂದ್ರೇನು, ಸಾಧನೆಯ ಶಿಖರ, ಒಂದು ಸಾಧನೆಯ ಫಲ. ಸಾಧನೆಯ ಫಲವನ್ನ ಯಾವಾಗ ಪಡಲಿಕ್ಕೆ ಅಂದ್ರೆ ಸರಿಯಾದ ಕ್ರಮದಲ್ಲಿ ಉಪಾಸನೆಯನ್ನ ಮಾಡುವುದರಿಂದಾಗಿ ಏನು ಜಗತ್ತಿನ ಕರ್ತೃವಾಗಿರುವಂತ ಭಗವಂತ, ಆ ಭಗವನ ಕರ್ತೃತ್ವದಲ್ಲಿ ಅವನ ಅಧೀನದಲ್ಲಿರ್ತಕ್ಕಂಥ ನಾವು ನಮ್ಮೆಲ್ಲದರ ಬಗ್ಗೆಯೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಾಗ ಮಾತ್ರ ಯೋಗಂ ಅವಾಪ್ಸ್ಯಸಿ. ಯೋಗ ಅಂದ್ರೆ ಯೋಗದ ಪರಮಸಿದ್ಧಿ. ಅಷ್ಟಾಂಗ ಯೋಗ ಅಂತ ಇಟ್ಕೊಂಡಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಅಷ್ಟಾಂಗ ಯೋಗದ ಪರಿಪಕ್ವತೆ. ಅಥವಾ ಇನ್ನೊಂದರ್ಥ ಯೋಗ ಅಂತ ಹೇಳಿದ್ರೆ, ಯೋಗ ಅಂದ್ರೆ ಸಂಪರ್ಕ, ಸಹಯೋಗ, ಭಗವಂತನ ಸಹಯೋಗವನ್ನ ಪಡಿತೇವೆ ನಾವು. ದೇವರ ಜೊತೆಯಲ್ಲಿ ವೈಕುಂಠದಲ್ಲಿ ಇರಬೇಕು ಅಂತಾದ್ರೆ ದೇವರ ಸಹಭೋಗಂ ಅನನ್ಯಮಸ್ಮಯ್ಯ, ದೇವರಿಗೆ ನಾವು ದೇವರ ಜೊತೆಯಲ್ಲಿ ಇದ್ದು ದೇವ ನಮಗೆ ಕರುಣಿಸುವ ಸುಖವನ್ನ ಅನುಭವಿಸ್ಬೇಕು ಅಂತಾದ್ರೆ ಅಷ್ಟು ಒಂದು ಉತ್ಕೃಷ್ಟವಾದ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಭಗವಂತನ ತತ್ವಜ್ಞಾನವನ್ನ ನಾವು ಪಡ್ಕೊಳ್ಬೇಕಾಗತ್ತೆ. ತತ್ವಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಶ್ರುತಿ ವಿಪ್ರತಿಪನ್ನ. ಶ್ರುತಿ ಹಾಗಾದ್ರೆ ಕೇಳಿಸಿಕೊಳ್ಳೋದು, ಶ್ರವಣ ಮಾಡೋದು, ವೇದವನ್ನ ಬೇರೆ ಬೇರೆ ಉಪನ್ಯಾಸಗಳನ್ನ, ದಾಸರ ಪದ್ಯಗಳನ್ನ, ಇದೆಲ್ಲವನ್ನು ಕೂಡ ಶ್ರವಣ ಮಾಡಿ ನಮಗೇನಾಗಿರುತ್ತೆ, ವಿಪ್ರತಿಪನ್ನವಾಗಿರುತ್ತೆ. ಮೊದಲು ವಿರುದ್ಧವಾಗಿರುತ್ತೆ, ಆಮೇಲೆ ವಿವಿಧ ರೀತಿಯಲ್ಲಿ ತಿಳ್ಕೊಂಡಿರ್ತೇವೆ, ಆಮೇಲೆ ಏನ್ ಮಾಡಿ
ವಿಶೇಷವಾಗಿ ತಿಳ್ಕೊಳ್ತೇವೆ. ಹಾಗೆ ವಿರುದ್ಧವಾಗಿರುವಂತಹ ನಿನ್ನ ಬುದ್ಧಿ, ಆಲೋಚನಾ ಶಕ್ತಿಯು, ಜ್ಞಾನ ಶಕ್ತಿಯು ಯದಾ ಯಾವಾಗ ಪ್ರತಿಪನ್ನ ಶ್ರುತಿಗಳ ಜೊತೆಗಿನ ಸಾಮರಸ್ಯದೊಂದಿಗೆ ವಿಶೇಷವಾಗಿ ತಿಳಿದುಕೊಳ್ಳುತ್ತೀಯೋ ನಿಶ್ಚಲಿತವಾಗದೆ ಸ್ಥಾಸ್ಯತಿ ಸ್ಥಿರಗೊಳ್ಳುತ್ತದೆ, ಒಂದು ಕಡೆ ಕೇಂದ್ರೀಕೃತವಾಗತ್ತೆ. ಸಮಾಧಿ ಸ್ಥಿತಿಯಲ್ಲಿ ಅಥವಾ ಅಪರೋಕ್ಷ ದೇವರನ್ನ ಕಾಣೋದು, ಸಾಕ್ಷಾತ್ತಾಗಿ ಕಾಣುವಂಥದ್ದು ಅಪರೋಕ್ಷ. ಅಪರೋಕ್ಷದ ಫಲವಾಗಿ ಅಚಲಾಸ್ಥಾಸ್ಥಿತಿ, ಒಂದೇ ಕಡೆ ಪ್ರಕಾರ ಒಂದು ಕಡೆ ದೃಷ್ಟಿ ಇಟ್ರೆ, ಈಗ ಅರ್ಜುನ ಆ ಬಾಣವನ್ನ ಬಿಡ್ಲಿಕ್ಕೆ ದೃಷ್ಟಿ ಇಟ್ಟ ಅಂತಾದ್ರೆ ಮತ್ತೆ ಬಿಡಾದಾಗ್ಲಿ ದೃಷ್ಟಿ ಬದಲಾಗೋದಿಲ್ಲ. ಅದು ಸರಿಯಾದ ಬಿಲ್ಗಾರನ ಒಂದು ಕೌಶಲ್ಯ. ಒಮ್ಮೆ ತಾನು ಗುರಿಯನ್ನ ಇಟ್ಟ ಅಂತಾದ್ರೆ ಎಷ್ಟೇ ತೊಂದರೆಗಳು, ಪ್ರಬಂಧಕಗಳು, ಅಡಚಣೆಗಳಾದರೂ ಅವನ ದೃಷ್ಟಿ ಬದಲಾಗೋದೇ ಇಲ್ಲ. ಹಾಗೆ ಅಚಲಾಸ್ಥಾಸ್ಯತೆ, ಒಂದೇ ಕಡೆ ಕೇಂದ್ರೀಕೃತವಾಗತ್ತೆ. ನಾವೊಬ್ಬ ಸಾಧಕನಾಗಬೇಕು, ನಾನು ನನ್ನೊಳಗಿನ ಬಿಂಬರೂಪಿಯಾದ ಭಗವಂತನನ್ನ ಕಾಣಬೇಕು, ಹೀಗೆ ಒಂದು ಕಡೆ ಕೇಂದ್ರೀಕೃತವಾಗ. ಹಾಗೆ ಕೇಂದ್ರೀಕೃತವಾಯಿತು ಅಂತಾದಾಗ ಮಾತ್ರ ತದಾ ಆವಾಗ ಯೋಗಂ ಅವಾಪ್ಸ್ಯಸಿ, ಯೋಗದ ಸಿದ್ಧಿಯನ್ನು, ಫಲವನ್ನ ನೀನು ಪಡೆಯುತ್ತೀಯ. ಫಲ ಪಡೆಯೋದು ಅಂದ್ರೆ ಅರ್ಥ ಏನು? ನಾವು ಸಾಧಕರಾಗ್ತೇವೆ. ಇನ್ನೂ ಸಾಧಕರಾಗ್ತೇವೆ ಅಂದ್ರೆ ಅರ್ಥ ಏನು? ಯೋಗ, ಭಗವಂತನ ಸಹಯೋಗ, ಅವನವನ ಯೋಗ್ಯತೆಗೆ ಅನುಗುಣವಾಗಿ ಸಾಮೀಪ್ಯ, ದೇವರ ಸಮೀಪದಲ್ಲಿ ಇದ್ದು ಮುಕ್ತಿಯ ಸುಖವನ್ನು ಅನುಭವಿಸುವುದು, ಅಥವಾ ಸಾಲೋಕ್ಯ, ದೇವರನ್ನ ನೋಡಿಕೊಂಡು ಸುಖವನ್ನು ಅನುಭವಿಸ್ತಕ್ಕಂಥದ್ದು, ಸಾಯುಜ್ಯ, ದೇವರ ಜೊತೆಯಲ್ಲೇ ಇದ್ದು ಸುಖವನ್ನ ಅನುಭವಿಸುವುದು. ಈ ರೀತಿಯಾಗಿರತಕ್ಕಂಥ ಮುಕ್ತಿಯ ಸುಖವನ್ನ ನಾವು ಅನುಭವಿಸ್ತೇವೆ ಅನ್ನೋದು ಈ ಶ್ಲೋಕದಲ್ಲಿ ಕೃಷ್ಣ ನಮಗೆ ಹೇಳತಕ್ಕಂಥದ್ದು. ಅಂತೂ ನಾವು ಆ ಜ್ಞಾನವನ್ನ ತಿಳ್ಕೊಳ್ಬೇಕು. ಜ್ಞಾನವನ್ನ ಪಡೆದಷ್ಟು, ತತ್ವಜ್ಞಾನವನ್ನ ಪಡೆದಷ್ಟು ನಮಗೆ ಮಹತ್ತರವಾಗಿರತಕ್ಕಂಥ ಉಪಕಾರಗಳಿದ್ದಾವೆ ಅನ್ನೋದು ಇದರ ಅಭಿಪ್ರಾಯ. ಶ್ರುತಿ ವಿಪ್ರತಿಪನ್ನಾತೆ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚನ ಬುದ್ಧಿಸ್ತದಾ ಯೋಗಂ ಅವಾಪ್ಸ್ಯಸಿ. ಶ್ರೀ ಕೃಷ್ಣ.